ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಾಕ್ಷಾಯಿಣಿ ಎಚ್ ವಾಲ್ಮೀಕಿ. ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಮಾತೆ ಮುತ್ತು, ಮಾತೆ ಮೃತ್ತು. ಮಾತು ಮಿಂಚು ಹೊಳೆದಂತಿರಬೇಕು, ಹತ್ತು ಬರುವ ಕಡೆ ಒಂದು ಮಿನಗಬೇಕು. ತುಟಿ ಮೀರಿ ಬಂದ ಮಾತು ಕೈಜಾರಿ ಒಡೆದ ಮುತ್ತು, ಕಳೆದು ಹೋದ ಸಮಯ ಎಂದಿಗೂ ಮರಳಿಬಾರದು. ಹೀಗೆ ನಾವು ಮಾತಿನ ಬಗ್ಗೆ ಹೇಳುವಾಗ, ಹಾಗಾದರೆ ನಾವಾಡುವಂತಹ ಮಾತುಗಳು ಹೇಗಿರಬೇಕು, ಎಷ್ಟಿರಬೇಕು, ಎಲ್ಲಿ, ಹೇಗೆ, ಎಷ್ಟನ್ನು ಮಾತನಾಡಬೇಕು? ಬನ್ನಿ ನಮ್ಮ ಸ್ಪಾರ್ಕ್ ಅಕಾಡೆಮಿಯ ಮಾತೆಂಬುದು ಜ್ಯೋತಿರ್ಲಿಂಗ ತರಬೇತಿಗೆ. ಅಲ್ಲಿ ನಾವು ತುಂಬ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಕಲ್ತಿದ್ದೀವಿ. ಈ ತರಬೇತಿಗೆ ಸೇರುವುದಕ್ಕಿಂತ ಪೂರ್ವದಲ್ಲಿ ನನಗೆ ವೇದಿಕೆಯ ಮೇಲೆ ತುಂಬ ಸಮಯದವರೆಗೆ ನಿಂತು ಮಾತನಾಡುವಂಥದ್ದು ಗೊತ್ತಿರಲಿಲ್ಲ. ಭಾಷಣದ ಆರಂಭ ಹೇಗಿರಬೇಕು, ಅಂತ್ಯ ಹೇಗಿರಬೇಕು, ನಡುವೆ ಹೂರಣ ಹೇಗಿರಬೇಕು ಅನ್ನೋದು ತಿಳಿದಿರಲಿಲ್ಲ. ನಮಗೆ ತರಬೇತಿಯನ್ನು ನೀಡಿದಂತಹ ಸ್ಫೂರ್ತಿದಾಯಕ ಮಾತುಗಾರರಾದ ಶ್ರೀಯುತ BK ಸತೀಶ್ ಸರ್ ಅವರು ನಮಗೆ ಅನೇಕ ಟಾಸ್ಕುಗಳನ್ನು ನೀಡುವುದರ ಮೂಲಕ, ಹಲವಾರು ಅಸೈನ್ಮೆಂಟ್ಗಳನ್ನು ಕೊಡುವುದರ ಮೂಲಕ, ಹಲವಾರು ಟಿಪ್ಸ್ಗಳನ್ನು ನೀಡುವುದರ ಮೂಲಕ ಅತ್ಯಂತ ಅದ್ಭುತವಾಗಿ, ಪರಿಣಾಮಕಾರಿಯಾಗಿ ಸಭಿಕರು ಚಪ್ಪಾಳೆ ತಟ್ಟುವಂತೆ ಹೇಗೆ ಮಾತನಾಡಬೇಕು ಅನ್ನೋದನ್ನು ಹೇಳಿಕೊಟ್ರು. ಇಲ್ಲಿ ಈ ಒಂದು ತರಬೇತಿಯಲ್ಲಿ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ವಿಷಯ ಅಂತಂದರೆ, ಭಾಷಣದಲ್ಲಿ ಕಥೆಗಳನ್ನು ಹೇಗೆ ಅಳವಡಿಸಿಕೊಂಡು ಪರಿಣಾಮಕಾರಿಯಾಗಿ ಅದ್ಭುತವಾಗಿ ಮಾತನಾಡಬಹುದು ಅನ್ನುವಂಥದ್ದು. ಭಾಷಣದಲ್ಲಿ ವಚನಗಳನ್ನು, ನುಡಿಗಟ್ಟುಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥದ್ದು. ಶ್ರೀಯುತ ನಾಗರಾಜ್ ಬಿಚ್ಚಕನಹಳ್ಳಿ ಸರ್, ಇವರು ದೊಡ್ಡ ಸ್ಪೀಕರ್. ಇವರನ್ನು ಕಥೆಗಳ ಸರ್ದಾರ ಅಂತಾನೇ ಕರಿಬೋದು. ತುಂಬ ಅದ್ಭುತವಾಗಿ ಕತೆ ಹೇಳೋದನ್ನು ಕಲಿಸ್ಕೊಡ್ತಾರೆ. ಮಾತು ಮಾನವ ಜೀವನದ ಸಾರ ಸರ್ವಸ್ವ. P. ಮಹೇಶ್ ಸರ್, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು, ಇವರ ಮಾತುಗಳಂತೂ ತುಂಬ ಅದ್ಭುತ. ಇವರು ಮಾತುಗಳು ಮಲಗಿದವರನ್ನು ಕೂಡ ಬಡಿದೆಬ್ಬಿಸುವಂಥ ಪ್ರೇರಣಾತ್ಮಕ ಮಾತುಗಳು. ಮಾತೆಂಬುದು ಜ್ಯೋತಿರ್ಲಿಂಗ, ಇದು ಜ್ಞಾನದ ಆಗರ ಇದ್ದ ಹಾಗೆ. ಇಲ್ಲಿ ಭಾಷಣ ಕಲೆ ಅಷ್ಟೇ ಅಲ್ಲ, ನಾವು ತಂತ್ರಜ್ಞಾನದ ಜ್ಞಾನವನ್ನು ಕೂಡ ಹೇರಳವಾಗಿ ಇಲ್ಲಿ ಉಣಬಡಿಸ್ತಾರೆ. ಹೀಗೆ ದಿಕ್ಸೂಚಿಯಂತೆ ದಿಕ್ಕನ್ನು ತೋರಿಸುವ ಹಲವಾರು ಕಿರಣಗಳು ಇಲ್ಲಿವೆ. ಇಂಥ ಒಂದು ಸಾಧಕರ ಒಡನಾಟದಲ್ಲಿ ನಾವು ನಡೀತಾ ಇದ್ದೀವಿ. ಬನ್ನಿ, ನೀವು ಸ್ಪಾರ್ಕ್ ಅಕಾಡೆಮಿಗೆ ಸೇರಿಕೊಳ್ಳಿ. ಹಲವಾರು ಅವಕಾಶಗಳು ನಿಮಗಾಗಿವೆ, ಪಡೆದುಕೊಳ್ಳಿ. ಧನ್ಯವಾದಗಳು.